ಮೂರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಎಲ್ಲ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಎಲ್ಲರಿಗಿಂತ ಹೆಚ್ಚಾಗಿ ಕಾರ್ಯಕರ್ತರು ಗೆಲುವು. ಇದು ಸರ್ಕಾರದ ಗೆಲುವು, ಸರ್ಕಾರದ ಗ್ಯಾರಂಟಿಯ ಗೆಲುವು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರ ಗೆಲುವಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಸ್ಪೆಷಲಿ ನಿಮ್ಮ ಸಂಡೂರು ಕ್ಷೇತ್ರದಲ್ಲಿ ಈ ಸರಿ ಜಿದ್ದಿನ ಫೈಟ್ ಆಗಿತ್ತು. ಬಿಜೆಪಿ ಈ ಕ್ಷೇತ್ರವನ್ನು ಕಸಿದುಕೊಳ್ಬೇಕು ಅಂತ ಪ್ಲಾನ್ ನಡೆಸಿತ್ತು. ತಮ್ಮ ಪರಿಶ್ರಮ ಮತ್ತು ನಿಮ್ಮ ಪಕ್ಷದ ಪರಿಶ್ರಮ ಈ ಬಾರಿ ಮತ್ತೆ ಮುಂದುವರೆದಿದೆ. ಇದು 7ನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾರೆ ಸಂಡೂರಿನಲ್ಲಿ. ನಾನು 2004ನಲ್ಲಿ ಗೆದ್ದೆ, ತುಕಾರಾಮ್ 4 ಬಾರಿ ಗೆದ್ದರು, ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆದರು, ಈಗ ಅವ್ರ ವೈಫು. ಸೊ ಈ ಒಂದು ನಮಗೆ ಸ್ವಲ್ಪ ಇನಿಷಿಯಲಿ ನಮಗೆ ಹಿಕಪ್ಸ್ ಇತ್ತು, ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿ ಅದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿದ್ರು. ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ, ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಅಪ್ರೋಚಿಗೆ ಸ್ಪಂದಿಸಿದ್ದಾರೆ. ಈ ಬಾರಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಮ್ಮ ಮುಖಾಂತರ ವಿಶೇಷವಾಗಿ ಸಂಡೂರು ತಾಲೂಕಿನ ಜನತೆಗೆ, ಶಿಗ್ಗಾಂವ್ ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಮತದಾರರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ವಿಪಕ್ಷ ನಾಯಕರಿಗೆ ಏನು ಹೇಳ್ತಿದ್ದಾರೆ, ಸರ್ಕಾರ ತನ್ನ ಅಧಿಕಾರ ಬಲ, ಆಡಳಿತ ಬಲ ಮತ್ತು ಹಣಬಲ, ತೋಳ್ಬಲ ಎಲ್ಲವನ್ನ ಬಳಸ್ಕೊಂಡು ಈ ಬಾರಿ ಉಪಚುನಾವಣೆ ಗೆದ್ದಿದೆ, ಅವರ ನೈತಿಕತೆ ಗೆಲುವಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಈಗ ಸಾಧಾರಣವಾಗಿ ರಾಜಕೀಯ ಟೀಕೆಗಳಿದೇನು ಹೊಸದಲ್ಲ ನಮಗೆ. ನಾವು ಇದ್ದಾಗ ಅಪೋಸಿಷನ್ಗೆ ಇದನ್ನೇ ಹೇಳ್ತೀವಿ, ಅವರು ನಮಗೆ ಹೇಳ್ತಾರೆ. ಬಟ್ ಲಾರ್ಜ್ಲಿ, ಫ್ರ್ಯಾಂಕ್ಲಿ, ಆನೆಸ್ಟ್ಲಿ ನೀವು ಬೇಕಾದ್ರೆ ನಮ್ಮ ಭಾಷಣದಲ್ಲಿ ಚೆಕ್ ಮಾಡಿ ನೋಡಿ. ವಿ ಓನ್ಲಿ ಸ್ಪೋಕ್ ಅಬೌಟ್ ದ ಪ್ರೋಗ್ರಾಮ್ಸ್. ನಾವೆಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಾವೆಲ್ಲರೂ ಕೇವಲ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ. ಅವರು ಪೊಲಿಟಿಸೈಸ್ ಮಾಡೋಕ್ಕೆ ಹೋದರು. ಸೊ ಪ್ರೋಗ್ರಾಮ್ಸ್ ಜನರಿಗೆ ರೀಚ್ ಆಗಿದೆ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಬ್ವಿಯಸ್ಲಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ರೂಲಿಂಗ್ ಗೌರ್ಮೆಂಟಿಗೆ ಫೇವರ್ ಮಾಡ್ತಕ್ಕಂಥದ್ದು ಇವಾಗಲೇ ಹಿನ್ನೆಲೆಯಿಂದನೂ ಇದೆ. ಸೊ ದಟ್ ಇಸ್ ಆಲ್ಸೋ ಕುಡ್ ಬಿನ್ ಅಡ್ವಾಂಟೇಜಸ್. ಬಟ್ ಆದರೆ ಈ ತೋಳು ಬಲ, ದುಡ್ಡು ಬಲ, ಹಣ ಬಲ ಅನ್ನೋದು ಇದು ಕಾಮನ್ ಆಗಿ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಗೆಲುವಿರ್ತಕ್ಕಂಥದ್ದು ಕಾರ್ಯಕ್ರಮ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ, ಜನ ಒಪ್ಪಿದ್ದಾರೆ ಮತ್ತು ನಮ್ಮನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಸರ್, ಈ ಬಾರಿ ನಿಮ್ಗೆ ವಿಶೇಷ ಅಂತಂದರೆ ಈ ಒಪ್ರ ಪ್ರಕರಣ ಇರ್ಬೋದು, ಅಥವಾ ವಾಲ್ಮೀಕಿ ಪ್ರಕರಣ ಇರ್ಬೋದು, ಬುಡಾ ಪ್ರಕರಣ ಇರ್ಬೋದು, ಮತ್ತು ನಿಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ನೀವು ಎಲ್ಲ ಆರೋಪಗಳ ನಡುವೆ ಗೆದ್ದಿರುವಂಥದ್ದು. ಇದು ಸರ್ ರಿಯಲಿ ಮ್ಯಾಜಿಕ್ ರಿಯಲಿ ಇವರ ಎಫರ್ಟ್ ಅಲ್ಲ, ಒಂದು ಎಫರ್ಟ್ ವರ್ಕೌಟ್ ಆಗಿದೆ, ಮ್ಯಾಜಿಕ್ ವರ್ಕೌಟ್ ಆಗಿದೆ, ಎಲ್ಲರಿಗಿಂತ ಜಾಸ್ತಿಯಾಗಿ ನಮ್ಮ ಪ್ರೋಗ್ರಾಮ್ಸ್ಗಳು ವರ್ಕೌಟ್ ಆಗಿದೆ. ವಫ್ಕ್ ಏನಿದೆ ಅಲ್ಲ, ಅದು ಯಾವತ್ತೂ ಕಾಮನ್ ಮ್ಯಾನ್ ಇಶ್ಯೂ ಇರಲಿಲ್ಲ. ನೀವು ನೋಡಿ, ಯಾಕಂದರೆ ನಾವು ಅನಲೈಸ್ ಮಾಡಿದ ಸಂದರ್ಭದಲ್ಲಿ ವಫ್ಕ್ ಯಾರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ನೋಡಿದಾಗ ಇಟ್ ವಾಸ್ ಅ ಪೊಲಿಟಿಸೈಸ್ ಅಷ್ಟೇ. ಈಗ ನೀವು ಹೇಳ್ದಂಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1000 ಜನಕ್ಕೆ ನಾನು ಅನಾನುಕೂಲ ಆಗಿ ಆ ಥರ ನೋಟಿಸ್ಗಳು ಎಲ್ಲರಿಗೂ ಹೋಗಿದ್ದರೆ, ಅವರಿಗೆ ಆತಂಕದಲ್ಲಿದ್ದರೆ ನೀವು ಹೇಳ್ದಂಗೆ ಜನ ನಮ್ಮ ವಿರುದ್ಧವಾಗಿ ಓಟ್ ಆಗ್ತಕ್ಕಂಥದ್ದು. ಕೆಲವು ನೋಟಿಸ್ಗಳು ಆಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದಲ್ಲಿ ನೋಟಿಸ್ ಆಗಿದೆ, ಅದನ್ನ ತೊಗೊಂಡು ಪೊಲಿಟಿಸೈಸ್ ಮಾಡಿ ನ್ಯಾಷನಲ್ ನ್ಯೂಸ್ ಕೂಡ ಮಾಡಿದ್ರು ಅವರು. ಸೊ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಅದಕ್ಕಾಗಿ ವಫ್ಕು ಅಂತ ಇನ್ನು ದೊಡ್ಡ ಪ್ರಮಾಣದಲ್ಲಿ ನಮಗೆ ಮೈನಸ್ ಆಗಲಿಲ್ಲ ಅನ್ನೋದು ಒಂದು. ಎರಡನೇದು ವಾಲ್ಮೀಕಿ, ನಮಗೆ ಸ್ವಲ್ಪ ಮಟ್ಟಿಗೆ ಮಿಸ್ಅಪ್ರಾಪ್ರೇಷನ್ ಆಗಿದೆ. ನಾನು ಮೊದಲನೇ ಮುಖ್ಯಮಂತ್ರಿ ಕೂಡ ಇದೇ ಪದಗಳು ಬಳಸಿದ್ದಾರೆ. ಅದನ್ನು ಸತ್ಯತೆ ಹೊರಗೆ ಬರಲಿಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು. ಅದಿದ್ದರೂ ಕೂಡ ಜನರು ನಾವೇನು ಹಾನೆಸ್ಟಾಗಿ ಅಪ್ರೋಚ್ ಮಾಡಿದ್ವಿ, 3 ಸಂಸ್ಥೆಗಳು ತನಿಖೆ ನಡೀತು. ಅದಕ್ಕೆ ತನಿಖೆಯಲ್ಲಿ ಯಾವುದೇ ರೀತಿ ಇದೆ ಅಂತ ನೇರವಾಗಿ ನಾಗೇಂದ್ರ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಖಚಿತವಾದಂಥ ಯಾವುದೂ ಇಲ್ಲ. ಯಾಕಂದರೆ ಆ್ಯಸ್ ಲಾಂಗ್ ಈಸ್ ನಾಟ್ ಪ್ರೂವ್ಡ್ ಗಿಲ್ಟಿ, ಸೊ ಹೇಳಕ್ಕೆ ಬರೋದಿಲ್ಲ. ಸೊ ಆನ್ ಅ ಪ್ರಿಮಾಫೆಸಿ ಇನಿಷಿಯಲಿ, ಸೊ ನನ್ನ ಪ್ರಕಾರ ಸೊ ಆ ಥರದ್ದೇನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಅದನ್ನು ಹೆಲ್ಪ್ ಆಗಿರ್ಬೋದು. ನನಗೆ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ಎಲೆಕ್ಷನ್ ಬಗ್ಗೆ ನನಗೆ ಒಂಥರ ಯಾವಾಗಲೂ ಡೆಮೋಕ್ರಸಿನಲ್ಲಿ ಯಾವಾಗಲೂ ಒಂದೇ ಸರ್ಕಾರ ಭಾಳ ದಿವಸ ಆಳಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆಳಿದರೂ ಕೂಡ ಅದಕ್ಕಾದಂಥ ಒಂದು ನೈತಿಕತೆ ಇರಬೇಕು. ಯಾವ ಬೇಸಿಸ್ ಮೇಲೆ ಅವರು ಮತ ಕೇಳ್ತಾರೆ, ಯಾವ ಬೇಸಿಸ್ ಮೇಲೆ ಜನ ಓಟ್ ಹಾಕಿದ್ದಕ್ಕೆ ಏನೋ ಒಂದು ಮಾನದಂಡಗಳು ಬೇಕು. ಯಾವ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರ, ನಾವು ಮಾಡಿರ್ತಕ್ಕಂಥ ಸರ್ಕಾರನ ಅವ್ರು ಬೆಳೆಸಿ ತಿರುಗಿ ಅವರೇ ಸರ್ಕಾರ ಮಾಡ್ತಾರೆ. ಅದಾದ ನಂತರ ಎಲೆಕ್ಷನ್ ಹೋದಂಥ ಸಂದರ್ಭದಲ್ಲಿ 4, 5 ಬಾರ್ ಆಗಿರ್ತಕ್ಕಂಥ ಸರ್ಕಾರ ಆ್ಯಂಟಿ ಇನ್ಕಂಬೆನ್ಸಿನಲ್ಲಿ 8% ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಇದು ನೋಡಿ, ಇದು ಅಲಾರಾಮಿಂಗ್ ಇದೆ. ಇದು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ, 8% ವೋಟ್ ಶೇರ್ ಆಗಲಿಕ್ಕೆ ಏನೋ ಕಾರಣಗಳಿರಬೇಕು. ಐದರ್ ನಮಗೆ ನೀವು ಹ್ಯಾಂಡಿಕ್ಯಾಪ್ಟನ್ನು ಮಾಡಿದ್ದೀರಿ, ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದಿಲ್ಲ, ಅಥವಾ ಕನ್ಫ್ಯೂಸ್ ಮಾಡಿದಿರೋ, ಜನಕ್ಕೆ ಏನೋ ಮೋಸ ಮಾಡಿದರು. ಯಾವ ಬೇಸಿಸ್ ಮೇಲೆ 8% ಇನ್ಕ್ರೀಸ್ ಆಗಲಿಕ್ಕೆ ಏನೋ ಕಾರಣ ಬೇಕು. ನೀವೇ ಒಂದು ವಾರ್ಡ್ ಎಲೆಕ್ಷನ್ ಗೆಲ್ರಿ, ಪ್ರತಿ ಟೈಮ್ ವಾರ್ಡ್ ಎಲೆಕ್ಷನ್ ಅದೇ ದೊಡ್ಡ ಲೀಡ್ನಲ್ಲಿ ಗೆಲ್ಸೋದು ಭಾಳ ಕಷ್ಟ ಇದೆ. ಸೊ ಇದು ಒಂದು ರಾಜಕೀಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಒಂದು ವಾದ. ಅದೇ ರೀತಿಯಾದ ಮಹಾರಾಷ್ಟ್ರ 6 ತಿಂಗಳ ಹಿಂದುಗಡೆ ಮೋದಿ ಬೇಡ ಅಂತ ಜನ ಓಟ್ ಹಾಕಿದ್ದಾರೆ, ಮೋದಿ ಸಾಹೇಬ್ರು ಬೇಡ ಅಂತ ಓಟ್ ಹಾಕಿದ್ದಾರೆ. ಇವತ್ತು ತಿರ್ಗಾ ಮೋದಿ ಓಟ್ ಹಾಕಬೇಕು ಅಂತಂದರೆ ಏನು 6 ತಿಂಗಳಲ್ಲಿ ಏನು ಬದಲಾವಣೆ ಆಯಿತು? ಇದು ನಮಗೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಈ ದೇಶದ ರಾಜಕೀಯ ಆಗುವುಗಳ ಬಗ್ಗೆ ಐ ಪರ್ಸನಲಿ ಫೀಲ್ ಫರ್ಗೆಟ್ ದ ಪೊಲಿಟಿಕ್ಸ್. BJP ಕಾಂಗ್ರೆಸ್ ಒಂದು ಸೈಡಿಗೆ ಇಟ್ಬಿಡೋಣ. ಯಾವ ರೀತಿ ಇದೆ ಅಂತ ಜನರು ಯಾಕೆ ಓಟ್ ಹಾಕ್ತಾ ಇದ್ದಾರೆ, ಏನಕ್ಕೆ ಹಾಕ್ತಾರೆ ಅನ್ನೋ ಎಲ್ಲೋ ಒಂದು ರೀಸನಿಂಗ್ ಬೇಕನ್ನೋ ನನ್ನ ವಾದ. ನಾನು ಹೇಳಿದ್ದೆಲ್ಲ ಗ್ರೇಟ್ ಇದೆ, ನಾನು ಹೇಳಿದ್ದೆ ಜಸ್ಟಿಫೈ ಮಾಡ್ತಾರಲ್ಲ, ಬಟ್ ಇದು ನಿಜಕ್ಕೂ ಅಲಾರಾಮಿಂಗ್ ಇದೆ.
ಈಗ ಒಂದು ಕಾಲದಲ್ಲಿ ಹೆಗಡೆ ಸಾಹೇಬ್ರನ್ನ ಇಲ್ಲಿ ಸೋಲಿಸಿ ಕೇಂದ್ರದಲ್ಲಿ BJPಗೆ ಕಾಂಗ್ರೆಸ್ಸಿಗೆ ಹಾಕಿದರು. ತಿರ್ಗಾ ಮತ್ತೆ ಹೆಗಡೆ ಸಾಹೇಬ್ರಿಗೆ ಗೆಲ್ಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಪಾರ್ಟಿಗಳು ಚೇಂಜ್ ಮಾಡಿದ್ರು, ಓಕೆ, ಮೇಲಿರ್ತಕ್ಕಂಥ ಲೀಡ್ರ್ ಮಕ್ಕ ನೋಡಿ ಇಲ್ಲಿ ಹಾಕಿಲ್ಲ, ಅದೇ ಮೇಲಿರ್ತಕ್ಕಂಥ ಲೀಡ್ರ್ ಮಕ್ಕ ನೋಡಿ ಮತ್ತೆ ಕೆಳಗೆ ಹಾಕ್ತಾರೆ ಅಂತಂದರೆ ಎಲ್ಲೋ ಒಂದು ಜಾಗದಲ್ಲಿ ಇದು ಒಳ್ಳೆಯ ರಾಜಕೀಯವಾಗಿ ಒಂದು ಸ್ಟಡಿ ಕೇಸ್ ತೊಗೊಂಡು ಅರ್ಥ ಮಾಡ್ಕೋಬೇಕು ಜನರು ಯಾಕೆ ಹಿಂಗೆ ಆಗ್ತಾ ಇದ್ದಾರೆ, ಏನು ಕಾರಣ ಏನು. ಆಮೇಲೆ ಯಾವುದು ಮೀಡಿಯಾದ ಆಗಲಿ ಅಭಿಪ್ರಾಯಗಳು ಇಷ್ಟು ದೊಡ್ಡ ಪ್ರಮಾಣದ ರಿಸಲ್ಟ್ ಬರ್ತಂತ ಯಾರ್ದು ಗೆಲ್ಲಿರಲಿಲ್ಲ. ಏನು ಟ್ಯಾಂಪರಿಂಗ್ ಆಗಿದೆಯಾ ಅಥವಾ ಜನಕ್ಕೇನು ಪ್ರಜ್ಞೆನೇ ಇಲ್ವಾ, ಏನು ಮತದಾರರು ಯಾವ ರೀತಿಯಾಗಿ ಓಟ್ ಹಾಕಿದ್ದಾರೆ ಅಂತ ಏನೋ ಅನಾಲಿಸಿಸ್ ಬೇಕಲ್ಲ. ಇದು ನಿಮಗೆ ಓಟ್ ಹಾಕಿಲ್ಲ ಅಂತ ಜನಗಳ ಅಲ್ಲ, ಕಿಚಡಿ ಸರ್ಕಾರಗಳು ಬೇಡ, ಸ್ಥಿರ ಸರ್ಕಾರಗಳು ಇರಲಿ ಅಂತ ಅನ್ನೋ ಜನರ ಆಸೆ ಆಗಿರ್ಬೋದಲ್ಲ. ಅಲ್ಲ ಸರ್, ನಾನು ವಿತ್ ಕಾನ್ಷಿಯಸ್ ಹೇಳ್ತಾ ಇದ್ದೀನಿ, ಏನೋ ಕಾಟಾಚಾರಕ್ಕೆ ಟೀಕೆ ಮಾಡಬೇಕಂಬೋದಲ್ಲ. ಇಫ್ ದೇ ಹವ್ ಗಾಟ್ ದಟ್ ಮ್ಯಾಂಡೇಟ್ ಐ ಅಪ್ರಿಷಿಯೇಟ್ ಆ್ಯಂಡ್ ಐ ವೆಲ್ಕಮ್ ಆಲ್ಸೋ. ಅವ್ರಿಗೆ ಆ ಮ್ಯಾಂಡೇಟ್ ಬಂದಿದೆ, ನಾವು ಕಮ್ಮಿ ಬಂದಿದ್ದೀವಿ ಅಂತಕ್ಕಂಥದ್ದಲ್ಲ. ಇದು ಒಂದು ಹೋಲಿಸ್ಟಿಕ್ ಸ್ಟಡಿ ಆಗಬೇಕು ಅನ್ನೋದು ನನ್ನ ವಾದ. ಇದನ್ನು ನಮಗೂ ಅರ್ಥ ಆಗಬೇಕು, ಯಾಕೆ ಹಿಂಗೆ ಜನ ಓಟ್ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಓಟ್ ಶೇರ್ ನೋಡ್ತಾ ಇದ್ದಾರೆ, ಯಾವುದೇ ರೂಲಿಂಗ್ ಪಾರ್ಟಿನಲ್ಲಿ UPನಲ್ಲಿ ನೋಡಿ, UP ಗೆದ್ದಿದ್ರು ಕೂಡ ಮೊದಲನೇ ಬಾರಿಗೂ 2ನೇ ಬಾರಿಗೆ ಓಟ್ ಶೇರ್ ಕಮ್ಮಿ ಆಗಿದೆ. ಸೊ ಓಟ್ ಶೇರ್ 8% ಮಧ್ಯಪ್ರದೇಶದಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು, ಇಲ್ಲಿ ಕೂಡ ಬಹುತೇಕ ಭಾಳ ಓಟ್ ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ಬೋದು ಅಂತ ಅನ್ಕೊಳ್ತೆ. ಯಾಕಂದರೆ ರಿಸಲ್ಟ್ ಮೇಲೆ ನೋಡ್ತಾ ಇದ್ರಿ, ಇದನ್ನು ಟ್ಯಾಲಿ ಮಾಡೇ ನೋಡಬೇಕು. ಇದು ಎಲ್ಲೋ ಒಂದು ಜಾಗದಲ್ಲಿ ಏನು ಅದೇ ಹೇಳ್ತಾ ಇದ್ದೀನಲ್ಲ, ಏನು ರೀಸನ್ ಏನು. ಈಗ ನಿಮಗೆ ಮಾರುತಿ ಕಾರ್ ಕೊಟ್ಟು ನಾನು ಫೆರಾರಿನಲ್ಲಿ ಹೋಗ್ತಾ ಇದ್ದೀನ, ಏನು ಮಿಸ್ಗೈಡ್ ಮಾಡೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನ, ಆನ್ ವಾಟ್ ಗ್ರೌಂಡ್ಸ್ ಪೀಪಲ್ ಓಟೆಡ್ ಅನ್ನೋದು ಒಂದು ಎಲ್ಲೋ ಒಂದು ಜಾಗದಲ್ಲಿ ಸ್ಟಡಿ ಆಗಬೇಕಲ್ಲ. ಸಾಮಾನ್ಯವಾಗಿ ಕಾಂಗ್ರೆಸ್ ಮೇಲೆ ಆರೋಪ ಏನು ಅಂದರೆ ಅಂದರೆ EVM ವಿಚಾರದಲ್ಲಿ ಗೆದ್ದಾಗ ಒಂದು ಸೋತಾಗ ಒಂದು ಆರೋಪ ಮಾಡ್ತಿರ್ತಾರೆ. ಅದೇ ಮಾದರಿ ಬದಲಾವಣೆಗಳು ಅಥವಾ ರಿಸಲ್ಟ್ಗಳನ್ನ ಅವ್ರು ಹೇಳ್ತಿರ್ತಾರೆ. ಇಲ್ಲ, ನಾವು ಮೊದಲಿಂದನೂ EVM ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಇದಿದೆ. ಸೊ ನಾವು ಗೆದ್ದ ತಕ್ಷಣ EVM ಸೆಟ್ ಆಗಿದೆ ಸೆಟ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ವಿಚಾರ ಏನಿದೆ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಗೆಲ್ಲಿ ಅದ್ರಾಗೇನು ತೊಂದರೆ ಇಲ್ಲ, ಬಟ್ ಮಾರ್ಜಿನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. MP ನಲ್ಲಿ 8% ಓಟ್ ಶೇರ್ ಹೆಂಗೆ ಜಾಸ್ತಿ ಆಯಿತು, ಯಾರನ್ನ ಒಬ್ಬರು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ನನಗೂ ಅನುಕೂಲ ಆಗುತ್ತೆ. ಐ ಆಮ್ ನಾಟ್ ಚಾಲೆಂಜಿಂಗ್ ಇಟ್, ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಲಾಸ್ಟ್ 30 years ನಾನು ಪೊಲಿಟಿಕ್ಸ್ನಲ್ಲಿದ್ದೀನಿ, ನೀವು ಕೂಡ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥವ್ರು. ವಿ ಆಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಸಿಸ್ಟಮ್. ಗೆದ್ದಿದ್ರೆ ಭಾಳ ಖುಷಿ ಇದೆ, ಟ್ಯಾಂಪರಿಂಗ್ ಆಗಲಿರೋ ಗೆದ್ದಿದ್ರು ಖುಷಿ ಇದೆ. ಏನು ಮಾನದಂಡ ಏನು, ಎಲೆಕ್ಷನ್ ಟೈಮಿಗೆ 2,000 ರೂಪಾಯಿ ಕೊಟ್ಟಿದ್ದು ಓಟ್ ಹಾಕಿದ್ದಾರೆ, ಏನು ಅನಾಲಿಸಿಸ್ ಬೇಕಲ್ಲ. ಈಗ ನಮ್ಮ ಗ್ಯಾರಂಟಿ ವಿರುದ್ಧ ಮಾತನಾಡಿದ್ರು, MP ಅದೇ ದುಡ್ಡು ಕೊಟ್ಬಿಟ್ರು ಅವರು. MP ಯಾವತ್ತೂ ದುಡ್ಡು ನೋಡಿರಲಿಲ್ಲ ಜನ, ಹೆಣ್ಮಕ್ಳು ದುಡ್ಡು ಕೊಟ್ಬಿಟ್ರು. ಏನು ಅದೇ ರೀಸನ್ಗೆ ಗೆದ್ದಿರಾ? BJP ಹೇಳ್ಬೇಕಲ್ಲ, ಇವತ್ತು ರೀಸನ್ ಮಹಾರಾಷ್ಟ್ರನ ಗೆದ್ರಿ, ಮತ್ತು ಇದೇ ನಿಮ್ಮ ಮೋದಿ ಸಾಹೇಬ್ರಿಗೆ ಓಟ್ ಹಾಕಿರಲ್ಲ, ಏನು ಕಾರಣ ಏನು? ಈಗ ಉಲ್ಟಾ ಹೋಗ್ಬಿಡೋಣ, ಅವರಿಗೆ ಕೇಳಿ. ಆಯಿತು, ಮಹಾರಾಷ್ಟ್ರ ನಿಮಗೆಲ್ಲ ಸೀಟ್ ಸೋತ್ರಿ, ಯಾಕೆ ಗೆಲ್ಸಿದ್ರು ಮತ್ತು ಜನ ಇವತ್ತು ನಿಮಗೆ? ಏನು ರೀಸನ್ ಏನು? 6 ತಿಂಗಳ ಅಂಥದ್ದೇನು ನೀವು ಸ್ಟೇಟ್ ಗೌರ್ಮೆಂಟ್ಗೆ ಏನು ಕೆಲಸ ಮಾಡಿದ್ರಿ, ಅಥವಾ ಪಾರ್ಲಿಮೆಂಟ್ಲಿಂದ ಏನು ಕೆಲಸ ಆಯ್ತು 6 ತಿಂಗಳ ಮತ್ತೆ ಅಸೆಂಬ್ಲಿಗೆ? ಇದು ಎಲ್ಲರಿಗೂ ಆಗಬೇಕು, ಕಾಂಗ್ರೆಸ್ಸಿಗೂ ಆಗಬೇಕು, BJPಗೂ ಆಗಬೇಕು. ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಫೀಲ್ಡ್ ಇಲ್ಲ ಅನ್ನೋದೇ ನನ್ನ ವಾದ. ಐ ಮೇಟ್ ಬಿ ಅಬ್ಸಲ್ಯೂಟ್ಲಿ ರಾಂಗ್ ಆಲ್ಸೋ. ಈಗ ಕೇಂದ್ರದಲ್ಲಿ ನೀವು ಕಳೆದ ಬಾರಿ ಹೇಳುತ್ತೆ, ಮೋದಿ ಅವ್ರದ್ದು 2014 ಇರ್ಬೋದು ಅಥವಾ ನಂತರ ಟರ್ಮ್ ಇರ್ಬೋದು, 2 ಟರ್ಮಲ್ಲಿ ಈ 3ನೇ ಟರ್ಮ್ ಬಂದಾಗ ಓಟ್ ಸ್ವಲ್ಪ ಶೇರ್ ಕಡಿಮೆ ಇತ್ತು, ಅವ್ರದ್ದು ಸೀಟ್ಗಳೇ ಕಡಿಮೆ ಇತ್ತು. ನೀವು ಇದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ವೆರಿ ಗುಡ್ ಎಕ್ಸಾಂಪಲ್. ಓಟ್ ಶೇರ್ ಕಮ್ಮಿ ಆಗಲಿಲ್ಲ ಅವ್ರದ್ದು, 2% ಓಟ್ ಶೇರ್ ಕಮ್ಮಿ ಆಯಿತು. 38ರಿಂದ 36% ಓಟ್ ಶೇರ್ ಕಮ್ಮಿ ಆಯ್ತು ಅಷ್ಟೇ. ಆ ಓಟ್ ಶೇರ್ ಅಷ್ಟು ಸಿಕ್ಕಿದ್ದಕ್ಕೂ ಒಂದು ಇಶ್ಯೂನೇ ಇದೆ. ಅವರು ಸ್ಕೇಪ್ ಆಗಿರೋದು ಬಿಹಾರು, ಒಂದು ಒರಿಸ್ಸಾ ಕೈ ಹಿಡಿತ್ತು. ಯಾಕಂದರೆ ಮಹಾರಾಷ್ಟ್ರ UP ಕೈ ಕೊಡ್ತವರಿಗೆ. UP ನೋಡಿ 33 ಸೀಟ್ ಸಿಗಿದ್ದಾರೆ. ಮಹಾರಾಷ್ಟ್ರನೂ ಸಿಂಹಪಾಲು ದೇ ಡಿಡ್ ನಾಟ್ ವಿನ್. ಸೌತ್ನಲ್ಲಿ ಈ ಒಂದು ವಿ ಹ್ಯಾಡ್ ಲಾಸ್ಟ್ ಒಂದು ಗೆದ್ದಿದ್ವಿ, ಇಟ್ಟು 9 ಗೆದ್ವಿ. ಸೊ ಹಂಗಾಗಿ ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಂದರೆ, ನೀವು ಕಾನ್ಷಿಯಸ್ ಆಗಿ ಪ್ರೋಗ್ರಾಮ್ಸ್ ಬಗ್ಗೆ ಹೈಲೈಟನ್ ಮಾಡಿ, ನೀವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿ, ನೀವು ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ ಓಟ್ ಕೇಳಿದ್ರೆ ಅದು ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳ್ಳೆಯದು. ನೀವು ಅವ್ರು ಮಾಡ್ತಾ ಇರ್ತಕ್ಕಂಥ ಶೈಲಿಗಳು, ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು, ಇಶ್ಯೂಗಳು, ಅವರು ಅಧಿಕಾರದಲ್ಲಿದ್ದು ಬೇರೆಯವ್ರಿಗೆ ಟೀಕೆ ಮಾಡ್ತಕ್ಕಂಥದ್ದು, ಇದು ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾಗ್ತಕ್ಕಂಥದ್ದು ಕೆಲಸನೇ ಅಲ್ಲ. ಇವತ್ತು ನಾನು ಅಧಿಕಾರದಲ್ಲಿದ್ದಾಗಿ ನಾವು ಹೋಗ್ಬಿಟ್ಟು ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ. ಲಾರ್ಜರ್ಲಿ ನಾವು 70% ನಾವು ಯಾರೇ ಮಾತನಾಡಿದ್ರು, 80% ವಿ ಹ್ಯಾವ್ ಓನ್ಲಿ ಸೆಡ್ ದಟ್ ವಾಟ್ ಪ್ರೋಗ್ರಾಮ್ಸ್ ವಿ ಹ್ಯಾವ್ ಡನ್. ಸಮ್ಟೈಮ್ ಜನ ಓಟ್ ಹಾಕ್ಬೋದು, ಓಟ್ ಹಾಕ್ಲಿಕ್ಕಿಲ್ಲ, ಅದು ಬೇರೆ ವಿಷಯ. ಪ್ರೋಗ್ರಾಮ್ಸಿಗೆ ಜನ ಓಟ್ ಹಾಕಿ ಗೆಲ್ಲಿಸಬೇಕೆಂಬುದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಥರ ಇಲ್ಲ. ಬಟ್ ಇವರು ಕಳೆದ 11 ವರ್ಷದಿಂದ ನಾನು ಭಾಳ ಹತ್ತಿರದ ರಾಜಕೀಯ ನೋಡ್ತಾ ಇದ್ದೀನಿ. ಎಲ್ಲಿ ಕೇಂದ್ರ ಸರ್ಕಾರ ಮೋದಿ ಸಾಹೇಬರು ಬಂದಾಗಲಿಂದ ಯಾವುದೇ ಸ್ಟೇಟ್ ಎಲೆಕ್ಷನ್ಗಳಾಗಿರಲಿ, ನ್ಯಾಷನಲ್ ಇಶ್ಯೂಸ್ ಆಗಿರಲಿ, ನ್ಯಾಷನಲ್ ಎಲೆಕ್ಷನ್ಸ್ಗಳಾಗಿರಲಿ, ಯಾವ ಬೇಸಿಸ್ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ, ಯಾವ ಬೇಸಿಸ್ ಮೇಲೆ ಒಂದು ಓಟ್ ಕೇಳ್ತಾ ಇರತಕ್ಕಂಥ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಭಾಳ ಹೆದರಿಕೆ ಆಗ್ತಕ್ಕಂಥ ವಾತಾವರಣನೇ ಇದೆ. ಅಂದರೆ ಗ್ಯಾರಂಟೀಸ್ ಅದನ್ನ ಬಿಡಿ, ನಾವು ಗ್ಯಾರಂಟಿ ಸ್ಕೀಮ್ಗಳನ್ನ ಈ ಬಾರಿ ಜನ ಮುಂದುವರಿಸಿ ಅಂತ ಸಂದೇಶ ಕೊಟ್ಟಿದ್ದಾರೆ, ಅಥವಾ ಗ್ಯಾರಂಟಿ ಸ್ಕೀಮ್ ನೀವು ರಿವೈಸ್ ಮಾಡಿ ಅಂತ ಸಂದೇಶ ಈ ಬಾರಿ ಕೊಟ್ಟಿದ್ದಾರೆ? ಅಲ್ಲ, ನಾನು ನಿಮ್ಮ ಜೊತೆ ಅಗ್ರಿನೂ ಆಗ್ತೀನಿ, ಡಿಸ್ಅಗ್ರಿ. ನಾನು ಐ ಆಮ್ ವೆರಿ ಸ್ಟ್ರಾಂಗ್ ಅಡ್ವೊಕೇಟಿಂಗ್. ಸಮ್ಟೈಮ್ಸ್ ಪ್ರೋಗ್ರಾಮ್ ಇಸ್ ನಾಟ್ ನೆಸರಿ ವಿನ್ನಿಂಗ್. ಸಮ್ಟೈಮ್ಸ್ ಪರ್ಸೆಪ್ಷನ್ ಕೂಡ ವಿನ್ನಿಂಗ್ ಆಗ್ತದೆ, ಸಮ್ಟೈಮ್ಸ್ ಅಡ್ಮಿನಿಸ್ಟ್ರೇಷನ್ ವಿನ್ನಿಂಗ್ ಆಗ್ತದೆ, ಸಮ್ಟೈಮ್ಸ್ ಕಾಂಟ್ರವರ್ಸಿನೂ ಹೆಲ್ಪ್ ಆಗ್ತವೆ. ಈ 3 ಎಲೆಕ್ಷನ್ ಬಿಟ್ಟು ನಾನು ಜನರಲ್ ಆಗಿ ಮಾತಾಡಿದೆ. ವಿ ವರ್ ಟಾಕಿಂಗ್ ಅಬೌಟ್ ಮಹಾರಾಷ್ಟ್ರ. ಬಟ್ ಆಸ್ ಫಾರ್ ಅಸ್ ದಿಸ್ 3 ಅಸೆಂಬ್ಲಿ ಇರ್ತಕ್ಕಂಥದ್ದು, ಒಂದು ಸರ್ಕಾರ ಇರ್ತಕ್ಕಂಥದ್ದು ಒಂದು ಅಡ್ವಾಂಟೇಜ್ ಯಾವಾಗಲೂ ಇರ್ತದೆ. ಎಲ್ಲ ರೂಲಿಂಗ್ ಪಾರ್ಟಿಗೆ ಸರ್ಕಾರ ಇರ್ತಕ್ಕಂಥ ಅಡ್ವಾಂಟೇಜ್ ಇರ್ತದೆ. ಐ ಆಮ್ ಅಡ್ಮಿಟಿಂಗ್ ಟು ಇಟ್. ಅಪಾರ್ಟ್ ಫ್ರಮ್ ದ್ಯಾಟ್ ಅವ್ರಿಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇತ್ತು. BJP ಹ್ಯಾಡ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. It was not that it was not a level playing field, because
ನಮ್ಮಲ್ಲಿ 3 ಕ್ಯಾಂಡಿಡೇಟ್ಗಳು ನೋಡ್ರಿ ಸ್ಟ್ರಾಂಗ್ ಇದ್ದಾರೆ. ಯಾರು? ಬೊಮ್ಮಾಯಿ ಸಾಹೇಬ್ರ ಮಗ ಈಸ್ ಪವರ್ಫುಲ್, ಈಸ್ ಕೇಪಬಲ್ ಎನಫ್. ಇಲ್ಲಿ ಕುಮಾರಣ್ಣವ್ರ ಮಗ ಕೇಪಬಲ್ ಎನಫ್. ವಿ ಫಾಟ್ ಅಗೇನೆಸ್ಟ್ ಹೋಮ್. ಒನ್ ಆಫ್ ದ ಆರ್ವರ್ಡ್ಸಿಗೆ ನಾವು ಫೈಟ್ ಮಾಡಿ ಗೆದ್ದಿದ್ದೀವಿ. ಯಾರು ಗೆಲ್ಲಿಸಿದ್ರು? ಜನ ಗೆಲ್ಲಿಸಿದ್ದಾರೆ. ನಮ್ಮ ವರ್ಚಸ್ಕಿನ ಜಾಸ್ತಿ ಇವತ್ತು ಅಲ್ಲಿ ಓಟ್ ಬೀಳ್ತಾ ಇದೆ ಅಂತ, ಅವ್ರ ವರ್ಚಸ್ಕಿನ ವಿರುದ್ಧವಾಗಿ ಓಟ್ ಬೀಳ್ತಾ ಇದೆ ಅಂದರೆ ಇಟ್ ಇಸ್ ಅ ಪಾರ್ಟಿ. ನಮ್ಮ ಹನುಮಂತು ಡೆಫಿನೆಟ್ಲಿ ವಾಸ್ ಅ ನ್ಯೂ ಕ್ಯಾಂಡಿಡೇಟ್, ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಇಸ್ ಯಂಗ್ಸ್ಟರ್. ಬಟ್ ಅಲ್ಲಿ ಕೂಡ ಯಡಿಯೂರಪ್ಪ ಸಾಹೇಬ್ರು ಬಂದರು, ಅಬ್ವಿಯಸ್ಲಿ ಬರಬಾರ್ದಂತೇನಿಲ್ಲ. ಸೊ ದೇ ಆಲ್ಸೋ ಟ್ರೈಡ್ ಆಲ್ ದರ್ ಮೈಟ್. ಇಷ್ಟೆಲ್ಲ ಇದ್ದರೂ ಕೂಡ ಜನ ಹಾಕಿದ್ದಾರೆ ಅಂತಂದರೆ ನಮ್ದು ಇದೊಂದು ನಮ್ಗೆ ಹೇಳ್ತಕ್ಕಂಥ ಒಂದು ಇಟ್ಸ್ ಅ ಪ್ಲಾಟ್ಫಾರ್ಮ್ ಟು ಸ್ಪೀಕ್ ಟು ಅಸ್. ನೀವು ಅದನ್ನ ಡಿಸ್ಅಗ್ರಿ ಮಾಡ್ಬೋದು, ಅಗ್ರಿ ಮಾಡ್ಬೋದು. ಬಟ್ ಅವ್ರು ಯಾವ ಪ್ಲಾಟ್ಫಾರ್ಮ್ನಾಗ ಓಟ್ ಕೇಳ್ತಾ ಇದ್ದಾರೆ? ಇವಾಗ ಮಹಾರಾಷ್ಟ್ರ ನನಗೆ ಇನ್ನೂ ಅರ್ಥ ಆಗಿಲ್ಲ, ಯಾವ ಬೇಸಿಸ್ ಮೇಲೆ ಜನ ಓಟ್ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ. ನಾವು ಜನ ವಾಲಂಟ್ರಿಗೆ ಅವ್ರಿಗೆ ಓಟ್ ಹಾಕಿದ್ದಾರೆ, ನಾವು ಗೌರವಿಸೋಣ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ನನಗೆಲ್ಲೋ ಒಂಥರ ನನಗೆ ಐ ಆಮ್ ನಾಟ್ ರಿಯಲಿ ಸೋತಿದ್ದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಬಿಡ್ರಿ. ಆಸ್ ಅ ಪೊಲಿಟಿಕಲ್ ಅನಿಮಲ್, ಆಸ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಪೊಲಿಟಿಕ್ಸ್ ಬೆಟರ್ ಅನ್ನೋದಕ್ಕೆ ಈ ವಾದ ಮಾತಾಡಿರ್ತಕ್ಕಂಥದ್ದು ಬೇರೆ ಯಾವುದಕ್ಕಲ್ಲ. ಸರ್ ವಯನಾಡು ಅಲ್ಲ, ಇದು ಆರೋಪ. ಈಗ ಆರೋಪ ಮಾಡಿರೋದಕ್ಕೆ ನಾವು ಅದಕ್ಕೆ ನಾನು ಇಮಿಡಿಯೇಟಾಗಿ ಜಸ್ಟಿಫೈ ಮಾಡೋಕ್ಕೆ ಬರಲ್ಲ. ಈಗ ದುಡ್ಡು ಸಂಪೂರ್ಣ ವಾಪಸ್ ಬಂದುಬಿಟ್ಟಿದೆ. ಈಗ ಅದ್ರ ಬಗ್ಗೆ ಅವ್ರು ಹೇಳಲ್ಲ. ಆರೋಪ ಮಾಡೋಕ್ಕೆ ಆರೋಪ ಮಾಡ್ತಕ್ಕಂಥದ್ದು ಇದೆ, ಅದು ಮುಜುಗರ ಆಗಿದೆ. ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ಒಪ್ಕೊಳ್ತೀವಿ. ಅದು ತನಿಖೆ 3 ತನಿಖೆ ಏಜೆನ್ಸಿ ನಡೀತಾ ಇದೆ. ಇನ್ನೂ ಒಂದು 3-4 ತಿಂಗಳಲ್ಲಿ ಸತ್ಯತೆ ಬರುತ್ತೆ. ಅದು ಐ ಥಿಂಕ್ ಅವ್ರ ಆರೋಪಗಳನ್ನ ಜನ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬೋದು ನಾವು. ಈಗ ಗೆದ್ದಾದ್ಮೇಲೆ ಏನು ಹೇಳಿದ್ರು ಸರಿ ಅನಿಸುತ್ತೆ, ಸೋತ್ನ ಕೂಡ ಎಲ್ಲನೂ ತಪ್ಪಾಗುತ್ತೆ. ಬಟ್ ನನಗೆ ನನ್ನಿರ್ತಕ್ಕಂಥ ಈ ಅಡ್ವೊಕೇಸಿ ಈ ಥರ ಹೇಳ್ಬೇಕಂತ ನನ್ನ ಅಭಿಪ್ರಾಯ. ಸರ್, ವಯನಾಡದು ಎಕ್ಸ್ಪೆಕ್ಟೆಡ್ ಪ್ರಕಾರ ನಿಮಗೆ ಪ್ರಿಯಾಂಕಾ ಗಾಂಧಿ ಅವರು ಅಥವಾ ಪ್ರಿಯಾಂಕಾ ವಾದ ಅವರು ಲೀಡಿಂಗಲ್ಲಿದ್ದಾರೆ. ಅದು ಎಕ್ಸ್ಪೆಕ್ಟೆಡ್ ಇತ್ತು ಅಲ್ಲಿ. ಬಿಕಾಸ್ ರಾಹುಲ್ ಗಾಂಧಿ ಅವರು ಸುಮಾರು ಭಾಳ ದೊಡ್ಡ ಲೀಡ್ನಲ್ಲಿ ಗೆದ್ದಿದ್ರು. ಅದೇ ಲೀಡ್ ಅಥವಾ ಅದಕ್ಕೆ ಹೆಚ್ಚು ಲೀಡ್ ಆಗ್ತಕ್ಕಂಥ ಸಾಧ್ಯತೆ ಅಂತ ಇತ್ತು. ಈಗ ಎಷ್ಟು ಲೀಡ್ ಆಗಿದೆ ಗೊತ್ತಿಲ್ಲ ಅಲ್ಲಿ. ಹೌದಾ? ಓಕೆ. ಜಾರ್ಖಂಡ್ ಅದೇ ಹೇಳಿದ್ನಲ್ಲ, ಅಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ಗೆ ನಮಗೆ ತೊಂದರೆ ಕೊಟ್ಟಿದ್ರು. ಅಲ್ಲಿ ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿ ಇಸ್ತ್ರಿ ಮಾಡಿ ಹೊರ ಕರ್ಕೊಂಬರೋದು, ಇಸ್ತ್ರಿ ಮಾಡೋದು, ಹೊರ ಕರ್ಕೊಂಬರೋದು, ಇವೆಲ್ಲ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಹೇಳ್ತಿರೋದು, ಜಾರ್ಖಂಡಿನಲ್ಲಿ ಆಗಿರ್ತಕ್ಕಂಥ ಒಂದು ವಿಚಾರ, ಮಹಾರಾಷ್ಟ್ರದಲ್ಲಿ ಅವ್ರ ಗವರ್ನೆನ್ಸ್ ವಿಚಾರ, ಸರ್ಕಾರಗಳು ಮುರಿದು ಸರ್ಕಾರ ಮಾಡಿರ್ತಕ್ಕಂಥ ವಿಚಾರಗಳು, ಪಾರ್ಲಿಮೆಂಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೇನ್ ಆಗಲಿರ್ತಕ್ಕಂಥದ್ದನ್ನ ಈ ಥರ 6 ತಿಂಗಳಲ್ಲಿ ಈ ಥರ ಯಾಕೆ ಓಟ್ ಹಾಕಿದ್ರು ಅಂತಕ್ಕಂಥದ್ದು ಕೂಡ ನನಗೂ ಒಂದು ರಾಜಕೀಯವಾಗಿ ಅದು ಒಂದು ರಿಸರ್ಚ್ ಮಾಡಿ ಮಾತನಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಬಟ್ ಅಟ್ ಲಾಸ್ಟ್ ಇಫ್ ಪೀಪಲ್ ಹ್ಯಾವ್ ಜೆನ್ಯೂನ್ಲಿ ವೋಟೆಡ್, ಅದರಲ್ಲಿ ಯಾವ ರೀತಿ ಪ್ಲೇಯಿಂಗ್ ಫೀಲ್ಡ್ ಲೆವೆಲ್ ಇದ್ದು ನಾವು ಸೋತಿದ್ರೆ ಜನ ಅವ್ರಿಗೆ ಗೆದ್ದಿದ್ರೆ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ಹೋಲಾಟೆಡ್. ಸರ್, ಈಗ ಸರ್ಕಾರಕ್ಕೆ ಇರುವಂಥ ಬೇರೆ ಬೇರೆ ಆರೋಪಗಳಿದೆಯಲ್ಲ, ಈ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋಗ್ತೀರಾ ಅಥವಾ ಜನ ನಮ್ಗೆ ಓಟ್ ಹಾಕಿದಾರಪ್ಪ, ನಾವು ನಡೆದದ್ದೇ ದಾರಿ ಅಂತ ಮುಂದುವರ್ಸ್ಕೊಂಡು ಹೋಗ್ತೀರಾ? ಈಗ ಏನಾಗಿದೆ, ನಾವು ಎಲ್ಲೆಲ್ಲಿ ಗೆಲ್ತೀವಿ ಬರೀ ನಮ್ಮ ಮೇಲೆ ಆರೋಪ ಇರ್ತವೆ. ಈಗ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಗೆಲ್ತೈತೆ ಬರೀ ಆರೋಪದಲ್ಲೇ ನಾವಿದ್ದೀವಿ. ಅವ್ರು ಯಾವುದೋ ಆರೋಪ ಅವ್ರಿಗಿಲ್ಲ. ಈಗ ಅದಾನಿದೆ ತಗೊಳ್ಳಿ, ಯಾವುದು ಆರೋಪ ಇಲ್ಲ. ಅವ್ರು ಯಾರೋ BJP ಸಂಬಂಧನೇ ಇಲ್ಲ. ನೋಡ್ರಿ, ಅಮೇರಿಕನ್ ಕೋರ್ಟ್ ಅದಾನಿಯವ್ರ ಮೇಲೆ ಒಂದು ಸ್ಟ್ರಕ್ಚರ್, ಒಂದು ಏನೋ ಕೋರ್ಟ್ ಒಂದು ವರ್ಡಿಕ್ಟ್ ಬರ್ತದೆ. BJP ಹೋಗ್ತಾರೆ ಬಂದು ಅದನ್ನು ಡಿಫೆಂಡ್ ಮಾಡ್ಕೊಂತಾರೆ. ಏನು ಸಂಬಂಧ ಅದಕ್ಕೆ? ಯಾಕೆ BJP ಅವರಿಗೆ ಅದಾನಿಯವ್ರಿಗೆ ಏನು ಸಂಬಂಧ ಇದೆ? ಅಲ್ಲಿರ್ತಕ್ಕಂಥ ಫೆಡ್ರಲ್ ಸ್ಟ್ರಕ್ಚರ್, ಅಲ್ಲಿರ್ತಕ್ಕಂಥ ಕೋರ್ಟ್ಗಳು ಆಧಾರವನ್ನು ತೊಗೊಂಡು ನಾವೇನು ಕೊಟ್ಟಿಲ್ಲ, ಅವರೇ ಹುಡುಕಾಡಿದ್ದಾರೆ. ಈಗ ಅವ್ರದ್ದು ವಾಟ್ಸಪ್ಗಳು ಹ್ಯಾಕ್ ಮಾಡಿದ್ದವರೇ, ಇಮೇಲ್ಗಳು ಹ್ಯಾಕ್ ಮಾಡಿದ್ದವರೇ, ಅಲ್ಲಿರ್ತಕ್ಕಂಥ ಫಾರಿನ್ ಕಂಪ್ನಿಗಳನ್ನ ತಂದುಬಿಟ್ಟು ಬೆನಿಫಿಟ್ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದಾನಿಯವರು. ಈಗ ಆ ಕೋರ್ಟು ಇವತ್ತು ಉದಾಹರಣೆವಾಗಿ ಅದನ್ನು ಅಲ್ಲಿ ಅವ್ರ ಸ್ಟ್ರಕ್ಚರ್ ಪಾಸ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ BJP ಹೋಗ್ತಾರೆ ಬಂದು ಮುಗ್ಗ ಮಾತಾಡಿ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಏನಿದೆ? ವೈ ಶುಡ್ ದೇ ಡಿಫೆಂಡ್? ಏನು ರೀಸನ್ ಏನು? ಅದಾನಿಯವರಿಗೆ BJPಗೆ ಏನು ಸಂಬಂಧ ಇದೆ? ಸೊ ಇದೇ ಥರ ನೀವು 25-30 ಸಾವಿರ ಕೋಟಿ ರೂಪಾಯಿ ಅದರಿಂದ ಬಿಸ್ನೆಸ್ ಮಾಡ್ತಿದ್ದೀರಾ. ಕರ್ನಾಟಕದಲ್ಲೂ ಸಹ ಇದೆ ಪವರ್ ಶೇರಿಂಗ್ ಹಣಕಾಸಿನ ವ್ಯವಹಾರ ಇದೆ ಅವ್ರ ಸರಲ್ಲಿ. ಕರ್ನಾಟಕದಲ್ಲಿ ಅವರು ನಿಮ್ಗೆ ಯಾರು ಈ ರೀತಿ ವ್ಯವಹಾರ ನಡೆಸಿಲ್ಲ ಅಂತ ನಿಮ್ಗೆ ಅಶ್ಯೂರ್ ಮಾಡ್ತೀರಾ? ನಿಮ್ಮ ಸರ್ಕಾರ ಇತ್ತು, ವೆರಿ ಗುಡ್ ವ್ಯವಹಾರ ಮಾಡಿದಾರಾ? ಒಪ್ಪೋಣ. BJP ಜೊತೆ ಮಾಡ್ಯಾರೋ ಕಾಂಗ್ರೆಸ್ ಜೊತೆ ಮಾಡೋರು, ನೀವು ಫಸ್ಟ್ ಒಪ್ಕೊಳ್ತಾರೆ ಅವ್ಯವಹಾರ ಆಗಿದೆ ಅಂತ. ಅದರ ಕಾಂಗ್ರೆಸ್ನವ್ರು ಇದ್ದಾರೆ, BJP ಆಮೇಲೆ ಚರ್ಚೆ ಮಾಡೋಣ. ದ ಫಂಡಮೆಂಟಲ್ ಪಾಯಿಂಟ್ ಇಸ್ ವೆದರ್ ಈಸ್ ಫ್ರಾಡ್ ಆಗಿ ಬ್ರೈಬ್ ಮಾಡಿದಾರಲ್ಲ. ಕಾಂಗ್ರೆಸ್ನಿಗೆ ಬ್ರೈಬ್ ಮಾಡಿದಾರಾ? ಹಿಡ್ಕೊಂಡು ಒಳಗೆ ಹಾಕ್ರಿ. BJP ಫ್ರೈಡ್ ಮಾಡಿ. ನೀವು ಫಸ್ಟ್ ಫಂಡಮೆಂಟಲ್ ಏನಿದೆ ನಿಮ್ಮ ಪಾಯಿಂಟ್? ವಾಟ್ ಈಸ್ ಯುವರ್ ಫಂಡಮೆಂಟಲ್ ಪಾಯಿಂಟ್? ವೆದರ್ ಯು ಆರ್ ಅಗ್ರಿಂಗ್ ಫ್ರಾಡ್ ಆಗೈತಿಲ್ಲ, ಫ್ರಾಡ್ ಆಗಿಲ್ಲ ಅಂತ ನೀವೇ ಮಾಡೋದು. ಸ್ಟಾಕ್ ಎಕ್ಸ್ಚೇಂಜ್ಗಳು ಬಿದ್ದಿರೋ ಸ್ಟಾಕ್ ನಾನು ಸ್ವಲ್ಪ ಬಿಸ್ನೆಸ್ ಕೂಡ ನನಗೂ ಮಾಹಿತಿ ಇದೆ. ನಾವು ಯಾರನ್ನ ಸ್ವಲ್ಪ ಗಟ್ಟಿಯಾಗಿ ಬೇಕು ಚರ್ಚೆ ಮಾಡೋಣ. ಸ್ಟಾಕ್ಸ್ ಓವರ್ನೈಟ್ ಬಿದ್ದಿರೋ ಸ್ಟಾಕ್ಸು 2 ದಿವಸಕ್ಕೆ ಮತ್ತೆ ರಿಕವರಿ ಆಗ್ಬಿಡ್ತಾವೆ ಸ್ಟಾಕ್ಸು. ಇದ್ರ ಬಗ್ಗೆ ನಾವು ಆಳವಾಗಿ ಮಾತಾಡ್ಬೋದು, ಬಟ್ ಬೇಡ ಈ ಚರ್ಚೆ ಇನ್ನೊಂದ್ಸಲ ಯಾವಾಗ ಸಿಗಲಿ. ಈ ಚರ್ಚೆ ಸಾರ್ವಜನಿಕವಾಗಿ ಆದರೆ ಜನಕ್ಕೆ ಅರ್ಥ ಆಗಲಿ ಅನ್ನೋದು. ಇದು ಬ್ಲೇಮ್ ಗೇಮ್ ಅಲ್ಲ ಸರ್. ಇದು ನನಗೂ ನಿಮಗೆಲ್ಲರಿಗೂ ಕಂಟ್ರಿ ಇಂಟ್ರೆಸ್ಟ್ ಇದೆ. ಪೊಲಿಟಿಕಲ್ ಪಾರ್ಟಿ ಆಮೇಲೆ ಬರ್ತವೆ. ನಾವು ಕಂಟ್ರಿ ಇಂಟ್ರೆಸ್ಟ್ನಲ್ಲೂ ಮಾತನಾಡಬೇಕು, ಪೊಲಿಟಿಕಲ್ ಪಾರ್ಟಿ ಹಿತಾಸಕ್ತಿ ಕೂಡ ಮಾತನಾಡಬೇಕು. ಒಂದೇ ಪೊಲಿಟಿಕಲ್ ಪಾರ್ಟಿ ಗ್ರೇಟು, ಅದೇ ಭಾಳ ಕಾಪಾಡ್ತೈತೆ. ಮೋಸ ಮಾಡಿ ಸುಮ್ಮನೆ ಜನಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದು ಪಾರ್ಟಿಗಳ ಬಗ್ಗೆ ಚರ್ಚೆ ಬಹಿರಂಗವಾಗಬೇಕೆಂಬ ಉದ್ದೇಶ. ಹೌ ಡಿಡ್ ಓವರ್ ನೈಟ್ ದಿ ಅಗೇನ್ ಶೇರ್ ಮಾರ್ಕೆಟ್ ಕಮ್ ಬ್ಯಾಕ್? ಏನು ರೀಸನ್ನು? ಶೇರ್ ಮಾರ್ಕೆಟ್ ಇನ್ಕ್ರೀಸ್ ಆಗಬೇಕಂದ್ರೆ ಒಂದು ಅದಂತ ಮಾನದಂಡಗಳಿದಾವೆ. ಓವರ್ ನೈಟ್ ಅದೇ ಶೇರ್ ಬಿಡ್ತೈತೆ, ಅದೇ ಶೇರ್ ಎದ್ದು ಬಿಡ್ತೈತೆ. ಏನು ರೀಸನ್ ಏನು?
ಇದ್ರ ಬಗ್ಗೆ ಸ್ವಲ್ಪ ಕೇಳಿ ನಾವು ಮಾತನಾಡಬೇಕಲ್ಲ. ಈಗ ಡ್ರಾಪ್ ಆಯಿತು ಅಂತಂದರೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಕಂಡಿರ್ತಕ್ಕಂಥದ್ದು ಇಂಡಸ್ಬರ್ಗ್ 106 ಸಲ ಹೇಳ್ತು. ಇಂಡಸ್ಬರ್ಗ್ ಕಂಟಿನ್ಯೂಸ್ ಆಗಿ ಹೇಳಕತ್ತದೆ, ಬ್ಲೂಮ್ಬರ್ಗ್ ಕೂಡ ಕಂಟಿನ್ಯೂಸ್ ಆಗಿ ಹೇಳಕತ್ತದೆ. ಅವೆಲ್ಲ ಇಂಟರ್ನ್ಯಾಷನಲ್ ಏಜೆನ್ಸಿಗಳೆಲ್ಲ ಸುಮ್ಮನೆ ಪುಕ್ಷೇಟ್ ಏಜೆನ್ಸಿಗಳು. ಅವ್ರೇನೇನೋ ಮೋದಿ ಸಾಹೇಬರಿಗೆ ಗ್ರೇಡ್ ಕೊಟ್ಟರೆ ನಂಬರ್ ಒನ್ ಅಂತ ಹೇಳ್ಕೊಂಡು ಹೇಳ್ತೀರಿ. ಅವ್ರೇನೋ ವಿರುದ್ಧ ಕೊಟ್ಬಿಟ್ರೆ ಎಲ್ಲ ದೇಶದ್ರೋಹಿಗಳು ಬಿಸ್ನೆಸ್ ಮ್ಯಾನ್ಗಳು ಮುಗಿಸಾಕೊಂಡವೆ. ಈ ಥರದ್ದು ವಾದಗಳನ್ನು ಮಾಡ್ತೀವಿ ನೋಡ್ರಿ. ಎಲ್ಲ ಸರ್ಕಾರಗಳಲ್ಲಿ ತಪ್ಪಾಗಿದ್ದಾವೆ, ಅದನ್ನು ಗ್ರೇಸ್ಫುಲ್ಲಾಗಿ ಒಪ್ಕೋಬೇಕು. ಗ್ರೇಸ್ಫುಲ್ಲಾಗಿ ಒಪ್ಕೊಳ್ಳಾರಂಗೆ ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡಿ ಏನು ನಿಮಗೇನು ಅನುಕೂಲ ಆಗದೈತೆ? ಮೋದಿ ಸಾಹೇಬ್ರು ಇನ್ನೂ 5 ವರ್ಷ ಪ್ರೈಮ್ ಮಿನಿಸ್ಟರ್ ಆದರೆ ಬಡವ್ರಿಗೆ ಏನು ಅನುಕೂಲ ಆಗೈತೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಪಾಲಿಸಿಯಿಂದ ಯಾರು ಸಾವಿರಾರು ಜನಕ್ಕೆ ಬಡವ್ರಿಗೆ ಅನುಕೂಲ ಆಗಿದೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಏನು ಪೊಲಿಟಿಕ್ಸ್ ಒಂದೇ ಮಾನದಂಡ, ಗೆಲುವೇ ಮಾನದಂಡ ಆಗೋದಿಲ್ಲ ದೇಶದಲ್ಲಿ, ಗೆಲುವೇ ಮಾನದಂಡ ಆಗೋದಿಲ್ಲ. ಇವತ್ತು ಮೋಸ್ಟ್ ಪ್ರಾಬಲಿ ಒನ್ ಆಫ್ ದ ಫೈನೆಸ್ಟ್ ಸೈಲೆಂಟ್ ಪರ್ಸನ್ ಮನಮೋಹನ್ ಸಿಂಗ್ ಬಗ್ಗೆ ಯಾರು ಮಾತನಾಡೋದಿಲ್ಲಲ್ಲ. ಯಾಕಂದ್ರೆ ಅವ್ರು ಪಬ್ಲಿಸಿಟಿನೇ ತೊಗೊಳ್ಳಿಲ್ಲ. ಆ ಪುಣ್ಯಾತ್ಮ ಒಂದು 5 ರೂಪಾಯಿದು ಪಬ್ಲಿಸಿಟಿ ತೊಗೊಳ್ಳಿಲ್ಲ. ಇಲ್ಲಿ 7,000 ಕೋಟಿ ಸರ್ಕಾರದ ಪಬ್ಲಿಸಿಟಿ ತೊಗೊಂಡು ಅದರಲ್ಲಿ ನಾವು ಕೊಡಲಿಲ್ಲ ಅನ್ನೋದಕ್ಕೂ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅಲ್ಲ. ವಿ ಡಿಂಟ್ ಮಿಸ್ಯೂಸ್. ನೋಡ್ರಿ ಅವ್ರು ಯಾವಾಗಲೂ ನೀವು ನೋಡ್ರಿ ಎಷ್ಟು ಫಾರಿನ್ ವಿಸಿಟ್ಸ್ ಹೋಗಿ ಬಂದಾರೆ, ಎಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರು ಎಲ್ಲ ಫಾರಿನ್ ವಿಸಿಟ್ಗೆ ಹೋಗಿ ಬಂದಲ್ಲಿ ಎಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಬಗ್ಗೆ ಚರ್ಚೆ ಮಾಡ್ತಾರಾ? ಆಮೇಲೆ ಎಲ್ಲಿ ಯಾರು ಕ್ವಶನ್ ಮಾತಾಡಿಲ್ಲ, ಅಲ್ಲಿ ಫಾರಿನಲ್ಲಿ ಕೂಡ ಅವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಮಾಡಿ ಕೇಳ್ರಿ ನಮ್ಮ ಮೋದಿ ಸಾಹೇಬ್ರಿಗೆ. ನಾವು ಇದನ್ನ ಹೇಳ್ತಿದ್ದೀವಲ್ಲ, ಸತ್ಯನ ಹೊರಗೆ ಬರ್ಬೇಕಂತಂದ್ರೆ ನೀವು ಹೇಳಿದ್ ಕೇಳಬಾರ್ದು. ಜನಕ್ಕೆ ಪಿರಿಯ ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟರೆ ಗೊತ್ತಾಗ್ತದೆ ನೀವು ಎಷ್ಟು ಸರಿ ಹೇಳ್ತೀರಿ ಸುಳ್ಳು ಹೇಳ್ತೀರಿ ಅಂತೇಳಿ. ನಿಮ್ಮದೇ ನೀವು ಹೇಳ್ಕೊಂಡು ಹೋದ್ರೆ ಕೋರ್ಟ್ ಅಂದಮೇಲೆ 2 ಕಡೆ ಕೇಳ್ಬೇಕಲ್ಲ. ಒಂದು ಸೈಡ್ ಕೇಳಿದ್ರೆ ಹೆಂಗಾಗತ್ತೆ ಮತ್ತೆ? ನಿಮ್ಮ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ಹುಬ್ಳಿನಲ್ಲಿ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲುಕೊಂಡಿದೆ, ಮೈತ್ರಿಯೊಂದಿಗೆ ಸ್ಥಳೀಯ ಪಕ್ಷಗಳು ಕಾಂಗ್ರೆಸ್ಗೆ ಮುಳುಗೋಗಿದೆ. ಮೊದಲು ನಾವು ಹೇಳಿದ್ವಿ ನೀವು ಕಾಂಗ್ರೆಸ್ ಸೇರ್ಬಿಟ್ಟು ನೀವು ಹಾಳಾಗ್ತೀರಿ ಅಂತ. ಈಗ ನೀವು ಹಾಳಾದ್ರೆ ಅವರು ಮುಳುಗಿದ್ದಾರೆ ಅಂತ ಏನು ಗೊತ್ತಂದ್ರೆ ಅವ್ರ ಪಿಕ್ಚರ್ ಓಡಕತ್ತೆ. ನಮ್ಮ ಹಳ್ಳಿಗಳಾಗ ಒಂದು ಭಾಷಣ ಇತ್ತು, ಕೂದಲಿದ್ದಕ್ಕೆ ಹೆಂಗೆ ಬಾಚಿದ್ರು ಚಂದ ಅಂತಾರೆ ಅಲ್ವಾ, ಆ ಥರ ಇದೆ ಅವ್ರದ್ದು. ಸೊ ಪಿಕ್ಚರ್ ನಡೆಯೋಕ್ಕಲ್ಲಿ ಏನು ಹೇಳಿದ್ರೆ ನಡೀತು. ನಮಗೆ ಡಿಫೀಟಲ್ಲಿ ನಾವು ಒಪ್ಕೊಳ್ತೀವಿ. ಯಾವಾಗಲೂ ಗೆದ್ದಲ್ಲಿ ನಮ್ಮಲ್ಲಿ ಹ್ಯೂಮಿಲೇಷನ್ ಇರಬೇಕು. ವಿ ಶುಡ್ ಬಿ ಮೋರ್ ಹಂಬಲ್. ಯಾವಾಗಲೂ ಗೆಲುವು ಮನುಷ್ಯನಿಗೆ ಒಂದು ಜಾಸ್ತಿ ಸೊಕ್ಕು ಮೆರೆಯಂಥ ಮಾತುಗಳು ಮಾತನಾಡೋದು ಏನಿದೆ. ಪೊಲಿಟಿಕ್ಸ್ ಈಸ್ ಓನ್ಲಿ ವಿನ್ನಿಂಗ್. ಡೆಮೋಕ್ರಸಿನ ಜನ ಗೆಲ್ಲಿಸ್ತಾರೆ, ಸೋಲಿಸ್ತಾರೆ. ನಾವಿಲ್ಲಿ ಹೆಂಗೆ ಪವರ್ಫುಲ್ ಆಗ್ತೀವಿ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಪ್ರಿಸ್ಟೇಜ್ ಅಂತಕ್ಕಂಥ ವರ್ಡ್ ನನಗೆ ಪೊಲಿಟಿಕ್ಸ್ನಾಗ ಸೆಟ್ಟೇ ಆಗೋದು. ಏನು ಪ್ರಿಸ್ಟೇಜ್ ಇದೆ ಅದರಲ್ಲಿ? ಸೋಲ್ತೀವಿ ಗೆಲ್ತೀವಿ, ಇವತ್ತು ಗೆದ್ದಿರ್ಬೋದು ನಾಳೆ ಸೋಲ್ತೀವಿ. ಸೋಲು ಕಾಯಮಿದೆ, ಯಾರನ್ನ ಸಾಯವರಿಗೆ ಇಲ್ಲ ರಾಜಕಾರಣದಲ್ಲಿ. ಬಟ್ ದ ವೇ ಯು ಪೋರ್ಟ್ರೇ, ದ ವೇ ಯು ಸ್ಪೀಕ್, ಐ ಥಿಂಕ್ ಎಲ್ಲೋ ನ್ಯೂ ಜನ್ರೇಷನ್ಗೆ ಹೊಸ ರಾಜಕೀಯಕ್ಕೆ ಒಂದು ನಾಂದಿ ಆಡಬೇಕು, ಎಲ್ಲೋ ಒಂದಲ್ಲಿ ಚೇಂಜ್ ಆಗಬೇಕು ಅನ್ನೋದನ್ನು ನಂದಿರ್ತಕ್ಕಂಥದ್ದು ಇನ್ನರ್ ಫೀಲಿಂಗ್. ಐ ಆಮ್ ಟ್ರೈ ಟು ಎಕ್ಸ್ಪ್ರೆಸ್ ಯು. ಮೇಟ್ ಬಿ ನಾಟ್ ರಿಲೇಟೆಡ್ ಟು ದಿಸ್, ಬಟ್ ರಿಯಲಿ ಹಾನೆಸ್ಟ್ಲಿ ಇದು ಆಗಬೇಕನ್ನೋ ನನ್ನ ಇಚ್ಛೆ. ಮಹಾರಾಷ್ಟ್ರದಲ್ಲಿ ಜನರಲ್ ಆಗಿ ಧಾರ್ಮಿಕ ಧ್ರುವೀಕರಣದ ಪ್ರಯೋಜನ ಸಾಕ್ತಾ ಇದೆ ಅಂತ RSS ವಿಚಾರವಾಗಿ ACC ಅಧ್ಯಕ್ಷರು ಮಾತಾಡಿದ್ರಲ್ಲ, ಅದೇನಾದ್ರು ಬಿಟ್ಟು ಗೊತ್ತಿಲ್ಲ ರೀ. ನಾನು ಅದೇ ಹೇಳ್ತೀನಿ, ನನಗೆ ಇನ್ನಾದರೂ ನೋಡಿರಿ, ಇಲ್ಲಿ IIT ಮುಂಬೈ 38% ಜನಕ್ಕೆ ಕೆಲಸ ಇಲ್ಲ, ಎಂಪ್ಲಾಯ್ಮೆಂಟ್ ಇಶ್ಯೂ ಇದೆ. ಏನು ಅದು ಯಾವ ಬೇಸಿಸ್ ಮೇಲೆ ಓಟ್ ಕೇಳಕ್ಕೆ ಗೆದ್ದಾರೆ ಗೊತ್ತಿಲ್ಲ ನಮಗೆ. ಈಗ ಕಾಂಗ್ರೆಸ್ ನೀವು ಓಲಿ BJPದು ಕಳೆದ ಬಾರಿ ಇರ್ತಕ್ಕಂಥ ಮ್ಯಾನಿಫೆಸ್ಟೋ ತೆಗೆದು ನೋಡಿರಿ, ಈಗಿರ್ತಕ್ಕಂಥ ಮ್ಯಾನಿಫೆಸ್ಟೋ ನೋಡಿ, ಏನು ಬೇಸಿಸ್ ಮೇಲೆ ಓಟ್ ಕೇಳಿದ್ದಾರೆ ಅಂತ ಕೇಳ್ರಿ. ಹೇಳ್ತಾರೆ ನೋಡ್ರಿ, ಮೋದಿ ಸಾಹೇಬ್ರು ನೋಡಿ ಓಟ್ ಹಾಕಿ ಅಂತ ಹೇಳಿಲ್ಲ ಅಂತಂದ್ರೆ ನಾನು ತಲೆ ಬೋಳ್ಸೊಂಡು ಅಡ್ಡಾಡ್ಬಿಡ್ತೀನಿ. ಹೌದು, ಇದೇ ಮಾತು ಹೇಳೋದು ಅವ್ರು ಇದೇ ಹೇಳ್ತಾರೆ, ನಮಗೆ ಮೋದಿ ನೋಡಿ ಓಟ್ ಹಾಕಿರ. ಅಲ್ಲಪ್ಪ 6 ತಿಂಗಳಿಂದ ನಿಮಗೆ ಮೋದಿ ನೋಡಿ ಓಟ್ ಹಾಕಲಿಲ್ಲ, ಈಗ 6 ತಿಂಗಳಿಂದ ಅಂಥದ್ದೇನಾಯಿತು? ಏನಲ್ಲ ಎಲ್ಲ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ 6 ತಿಂಗಳಲ್ಲಿ. ಅದಕ್ಕೆ ಹೇಳ್ತೀವಿ, ಎಲ್ಲೋ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನೇ ಇರಬೇಕು, ಇಲ್ಲದ್ರೆ ಕನ್ಫ್ಯೂಸಿಂಗನೇ ಇರಬೇಕು ಅಲ್ವಾ? ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಈಕ್ವಲ್ ಪ್ಲೇಯಿಂಗ್ ಗ್ರೌಂಡ್ನ ಇಲ್ಲಾರಂಗೆ ಎಲೆಕ್ಷನ್ ಮಾಡ್ತಿರ್ಬೋದು ಅಂತ ನನ್ನ ವಾದ. ಐ ಮೆಟ್ ಬಿ ರಾಂಗ್ ಆಲ್ಸೋ.